ಸತ್ಯದ, ನೀವು ರಾಜಕಾರಣ ಮಾಡಬೇಡ್ರಿ ಅಂತೇಳಿ. ನೀವು ಮಠಾಧೀಶರಾಗಿರ್ರಿ, ನಮ್ಮ ಸಲಹೆ ಸೂಚನೆ ಕೊಡ್ರಿ, ನಾವು ಹ್ಞೂ ಅಂತೀವಿ. ಆದರೆ ನೀವು ರಾಜಕಾರಣಿಗಳಾಗ್ಲಿಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತನ್ನು ನಮ್ಮ ಏನಪ್ಪ HDK ಅವರು ಮಾತಾಡಿದ್ದ ನಾವು ಗಮನಿಸಿದಾಗ ಸಹಜವಾಗಿ ಹೌದಲ್ಲ ಸರಿ ಐತಿಲ್ಲ ಅಂತ ಅನಿಸ್ತದೆ. ಆದರೆ ಇಲ್ಲಿ ಇನ್ನೊಂದು ನಾವು ಇತಿಹಾಸವನ್ನು ಗಮನಿಸಿದಾಗ ಯಾವುದೇ ಇತಿಹಾಸ ಇಲ್ಲ, ನಾವು ಹಿಂದಿನ ಇತಿಹಾಸ ಒಂದು ಸ್ವಲ್ಪ ತಿರುಗಿ ನೋಡಿದಾಗ ಒಬ್ಬ ರಾಜನ ಜೊತೆಗೆ ಒಬ್ಬ ಪುರೋಹಿತನಿದ್ದೇ ಇರ್ತಾನೆ, ಒಬ್ಬ ನೀತಿ ಶಾಸ್ತ್ರದಿಂದೇ ಇರ್ತಾನೆ. ನಾವು ಧಾರ್ಮಿಕವಾಗಿ ದಾರಿ ತಪ್ಪಬಾರ್ದು, ರಾಜರು ಸರಿಯಾದ ಕೆಲಸ ಮಾಡಲಿ ಅಂತ ಬೋಧನೆಯನ್ನು ಮಾಡ್ತಾ ಇದ್ದಂಥವ್ರು. ಮತ್ತು ಯಾವ ಕಾಲಕ್ಕೂ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಯಾವುದೇ ಸ್ವಾಮೀಜಿಯವರು ಯಾವುದೇ ಮಠಾಧೀಶರಿರಲಿ ಆದಷ್ಟು ಅಲ್ಲಿ ಆಡಳಿತದಲ್ಲಿ ಯಾರು ಇರ್ತಾರೆ ಅಂಥವ್ರು ಸಪೋರ್ಟ್ ಮಾಡ್ತಾ ಹೋಗುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಆ ನೆಲೆಯಲ್ಲಿ ಏನೋ ಸಪೋರ್ಟ್ ಆಗ್ಯದ, ಅದು ಸರಿ ತಪ್ಪು ಅನ್ನೋದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾಲ ನಾವು ಡಿಸಿಷನ್ ಅಥವಾ ವಿಮರ್ಶೆ ಮಾಡ್ತಾ ಇರ್ತೀವಿ. ಬಟ್ ಇವತ್ತು ನಮ್ಮ HD ಕುಮಾರಸ್ವಾಮಿ ಹೇಳಿದ ತಕ್ಷಣ ಅವರಿಗೆ ಒಂದಿದ್ದು ಒಳ್ಳೆಯ ವಿಚಾರ, ಅದರಲ್ಲಿ ಎರಡು ಮಾತಿಲ್ಲ. ಎರಡನೇದು ಏನಪ್ಪ ಅಂದ್ರೆ DK ಶಿವಕುಮಾರ್ ಶತಾಯಗತಾಯ ಜಾತಿ ಹಿಡ್ಕೊಂಡು ಮದುವೆ ಹಿಡ್ಕೊಂಡು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಒಂದು ಪ್ರೀತಿನೂ ಇರಬಹುದಿಲ್ಲ ಅಂತಲ್ಲ. ಯಾಕೆಂದರೆ ಸಹಜದ ಒಬ್ಬ ರಾಜಕಾರಣಿ ಒಬ್ಬ ನಾಯಕ ಇನ್ನೊಬ್ಬ ನಾಯಕರು ಬೆಳೆ ಕೊಡುವುದಿಲ್ಲ ಅನ್ನುವಂಥದ್ದು ನಾವು ಇತಿಹಾಸ ನೋಡ್ತಾ ಬಂದಿದ್ದೀವಿ. ಇವತ್ತಲ್ಲಿ ಬಂದಿದ್ದೇನಪ್ಪ ಅಂದರೆ ಈಗಾಗಲೇ ನಮ್ಮ HDK ಅವರು ಒಕ್ಕಲಿಗ ಸಮುದಾಯದಲ್ಲಿ ತಮ್ಮ ಮೊದಲಿನ ಹಿಡಿತವನ್ನು ಕಳೆದುಕೊಂಡಿದ್ದಾರೆ ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಬರ್ತಾ ಇದ್ದಾವೆ. ಅದು ಈಗ 17-16 ಬಂದಿತ್ತಂಥ 18 ಉಳಿದಂಥ ಈ JDS ಇನ್ನೂ ಕಡಿಮೆ ಸಾಹಿತ್ಯಗಳಿದ್ದಾವೆ. ಮತ್ತು